ನಮಸ್ತೆ ಗೆಳೆಯರೇ, ಡೈಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಂತಿ ಸ್ಥಾಪಿಸಲು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಚದುರಂಗಾಟ ಹೊಸ ತಿರುವು ಪಡೆದುಕೊಂಡಿದೆ. ಇರಾನ್ ಜೊತೆಗಿನ ಕದನ ವಿರಾಮವನ್ನು ವಿಸ್ತರಿಸಲು ಅಮೆರಿಕ ಕೋರಿದೆ ಎಂಬ ವರದಿಗಳನ್ನು ವೈಟ್ ಹೌಸ್ನಲ್ಲಿ ಬುಧವಾರದಂದು ಅಧಿಕೃತವಾಗಿ ನಿರಾಕರಿಸಿದೆ. ಆದರೆ ಮಾತುಕತೆಗಳು ಜೀವಂತವಾಗಿದೆ ಮತ್ತು ಮುಂದಿನ ಸುತ್ತಿನ ಸಭೆಯೂ ಮತ್ತೆ ಪಾಕಿಸ್ತಾನದಲ್ಲೇ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಒಪ್ಪಂದ ವಿಸ್ತರಣೆ ಒಂದು ಸುಳ್ಳು ಸುದ್ದಿ ಎಂದು ವೈಟ್ ಹೌಸ್ನ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾವು ಔಪಚಾರಿಕವಾಗಿ ಕದನ ವಿರಾಮ ವಿಸ್ತರಣೆಯನ್ನು ಕೋರಿದ್ದೇವೆ ಎಂಬ ವರದಿಗಳು ಸತ್ಯಕ್ಕೆ ದೂರವಾಗಿವೆ. ಆದರೆ ಸಂವಹನ ಪ್ರಕ್ರಿಯೆಯು ನಿಂತಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನಿಲುವನ್ನು ಇರಾನ್ಗೆ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ಅವರ ಬೇಡಿಕೆಗಳನ್ನು ಈಡೇರಿಸುವುದು ಇರಾನ್ನ ಹಿತದೃಷ್ಟಿಯಿಂದಲೂ ಒಳ್ಳೆಯದು ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಮಧ್ಯವರ್ತಿಯಾದ ಪಾಕಿಸ್ತಾನಕ್ಕೆ ಟ್ರಂಪ್ ಭಾರೀ ಬೆಂಬಲ. ಮುಂದಿನ ಸುತ್ತಿನ ಮಾತುಕತೆಗೆ ಸ್ಥಳ ನಿಗದಿಯ ಬಗ್ಗೆ ಮಾಹಿತಿ ನೀಡಿದ ಲೆವಿಟ್, ಪಾಕಿಸ್ತಾನದ ಮೂಲಕ ಸಂವಹನ ನಡೆಸುವುದು ಮುಖ್ಯ ಎಂದು ಟ್ರಂಪ್ ಭಾವಿಸುತ್ತಿದ್ದಾರೆ. ಈ ಮಾತುಕತೆಯಲ್ಲಿ ಪಾಕಿಸ್ತಾನವೇ ಏಕೈಕ ಮಧ್ಯವರ್ತಿಯಾಗಿ ಉಳಿಯಲಿದೆ. ಪ್ರಪಂಚದ ಅನೇಕ ದೇಶಗಳು ಸಹಾಯ ಮಾಡಲು ಮುಂದೆ ಬಂದಿದ್ದರೂ ಅಮೆರಿಕವು ಪಾಕಿಸ್ತಾನದ ಸಂಧಾನದ ಹಾದಿಯನ್ನೇ ನಂಬಿದೆ ಎಂದರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.